ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಯಾವುದೇ ಒಂದು ರತ್ನವನ್ನು ಧಾರಣೆ ಮಾಡಬೇಕು ಅಂದಾಗ ಆ ರತ್ನದ ಅಷ್ಟು ಒಂದು ಅದೃಷ್ಟ ನಾವು ಪಡ್ಕೋಬೇಕು ಅಂದಾಗ ನಾವು ನಿಖರವಾದಂತಹ ರತ್ನವನ್ನು ನಾವು ಮೊದಲು ಆಯ್ಕೆ ಮಾಡ್ಕೋಬೇಕು. ಆ ನಿಖರವಾದಂಥ ರತ್ನವನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ನಾವು ಅಳವಡಿಸ್ತಕ್ಕಂತಹ ನಿಯಮಗಳು ಮಾನದಂಡಗಳು ಏನು ಅಂತಕ್ಕಂಥ ಬಗ್ಗೆ ಜ್ಯೋತಿಷ್ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾನು ಆಗಲೇ ಹೇಳಿದೆ, ಜಾತಕದಲ್ಲಿ ಸೂರ್ಯ ಉಚ್ಚವಾಗಿದ್ದರೆ, ನೆನ್ಪಿಟ್ಕೊಳ್ಳಿ, ಜಾತಕದಲ್ಲಿ ಸೂರ್ಯ ಉಚ್ಚವಾಗಿದ್ದರೆ ಆ ಒಂದು ದಶಾಕಾಲ ಬಂದಾಗ ನಾವು ಮಾಣಿಕ್ಯವನ್ನು ಧಾರಣೆ ಮಾಡೋದ್ರ ಮುಖಾಂತರ ನಾವು ಆ ಸೂರ್ಯನ ಇನ್ನಷ್ಟು ಜಾಗೃತವಾಗಿ ಮಾಡಿ ನಾವು ಆ ಸೂರ್ಯನಿಂದ ಬರ್ತಕ್ಕಂತಹ ಅಷ್ಟೂ ಫಲಗಳನ್ನು ನಾವೇನು ಮಾಡ್ಬೋದು, ನಾವು ಅನುಭವಿಸ್ಬೋದು. ಇವತ್ತು ಸೂರ್ಯ ಅಂತಕ್ಕಂತಹ ಪಿತೃ, ಅವನು ಜಗತ್ತಿಗೆ ಬೆಳಕೊಡ್ತಕ್ಕಂತಹ ಒಂದು ಬೆಳಕು, ಆ ಶಕ್ತಿ ಯಾರಿಗೆ ತಾನೇ ಬೇಕಾಗಿಲ್ಲ. ಆದರೆ ಎಲ್ಲರ ಜೀವನದಲ್ಲೂ ಕೂಡ ಎಲ್ಲ ಗ್ರಹಗಳು ನೆಗೆಟಿವ್ ಆಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವರವರು ಕರ್ಮಾನುಸಾರ ಆ ಗ್ರಹಗಳ ಒಂದು ಸ್ಥಿತಿ ನಾವು ಹುಟ್ಟುವಂಥ ಸಂದರ್ಭದಲ್ಲಿ ಸ್ಥಿತವಾಗಿದ್ದಾಗ ಆಯಾ ರಾಶಿಯಲ್ಲಿ ಇರ್ತಕ್ಕಂತಹ ಪ್ರಭಾವಗಳನ್ನು ನೋಡಿಕೊಂಡು ನಾವೇನು ಮಾಡಬೇಕು, ಆಯಾ ಕಾಲಮಾನದಲ್ಲಿ ನೆಗೆಟಿವ್ ಆಗಿದ್ದಾಗ ಅದಕ್ಕೆ ಪರಿಹಾರಗಳು, ಪಾಸಿಟಿವ್ ಆಗಿದ್ದಾಗ ಅದು ಇನ್ನೊಂದಷ್ಟು ಆಕ್ಟಿವೇಟ್ಗಳು ಮಾಡ್ಕೊಳ್ಳೋ ಮುಖಾಂತರ ನಾವು ಆ ಗ್ರಹ ಶಕ್ತಿಯನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಬಹಳ ಯಶಸ್ವಿಯಾದಂತಹ ವ್ಯಕ್ತಿಗಳಾಗಿ ಬದುಕ್ಬೋದು. ಆದರೆ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಇದು. ನಮಗೇನು ಕಾಯಿಲೆ ಬಂದಾಗ ನಾವು ಹಣ್ಣು ತಿನ್ನೋಕೆ ಹೋಗ್ತೀವಿ, ಕಾಯಿಲೆ ಬಂದಾಗ ವಿಟಮಿನ್ ಮಿನರಲ್ ತಗೊಳಕ್ಕೆ ಹೋಗ್ತೀವಿ. ಅದು ಯಾವುದೇ ಕಾರಣಕ್ಕೂ ಅಲ್ಲ, ಅದು ಸರಿಯಾದ ಪದ್ಧತಿ ಅಲ್ಲ. ನಮ್ಮಲ್ಲಿ ಹುಟ್ಟಿದಾಗಿಂದ ಕೊನೆ ಹಂತರೂ ಕೂಡ ಈ ಶಾಸ್ತ್ರ ಸಂಪ್ರದಾಯಗಳನ್ನ ಯಾಕೆ ಮಾಡಿದ್ದಾರೆ ಅಂತಂದರೆ, ನಾವು ಎಲ್ಲರೂ ಕೂಡ 27 ನಕ್ಷತ್ರ ಪ್ರಭಾವದಲ್ಲಿ 9 ಗ್ರಹದಲ್ಲಿ ನಾವು ಅವರ ನಿಯಂತ್ರಣ ಇರ್ತೀವಿ. ನಾವು ಅನ್ಕೊಂಡಿದ್ದೀವಿ ಎಲ್ಲ ನಮ್ಮ ಕೈಯಲ್ಲಿದೆ, ನಮ್ಮ ಕೈಲಿದೆ ಅಂತ. ಖಂಡಿತ ನಮ್ಮ ಕೈಲಿ ಯಾವುದೂ ಇಲ್ಲ. ಆ ಗ್ರಹಗಳ ಪ್ರಭಾವವನ್ನು ನಾವು ಅಳವಡಿಸ್ಕೊಳ್ಳೋ ಮುಖಾಂತರ ನಾವು ಏನೋ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ. ಆದರೆ ಆ ಗ್ರಹಗಳು ನಮ್ಮನ್ನು ಆಳ್ತಿರ್ತವೆ. ಇಂಥ ಟೈಮ್ಗೆ ಇಂಥ ದೇಶ, ಇಂಥ ಟೈಮ್ಗೆ ಇಂಥ ಕಾಲಮಾನ, ಇಂಥ ಟೈಮ್ಗೆ ಇಂಥ ಘಟನೆಗಳು, ಇಂಥ ಟೈಮ್ ಇಂಥ ಶುಭ ಕಾರ್ಯಗ್ರಹಗಳು ಅಂತ ಅದು ನಮ್ಮನ್ನು ರೂಲ್ ಮಾಡ್ತಿರ್ತವೆ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಬೇಕಾದಂಥ ಅವಶ್ಯಕತೆಗಳನ್ನು ನಾವು ಪಡ್ಕೊಳ್ಳೋ ಹಂತದಲ್ಲಿ ಭಾಳಷ್ಟು ತಪ್ಪುಗಳನ್ನ ಮಾಡ್ತೀವಿ. ಇವತ್ತು ಮಾಣಿಕ್ಯ ಅಂತಂದರೆ ಸೂರ್ಯ ಅಂದರೆ ಮಾಣಿಕ್ಯ. ಅಲ್ಲಿಗೆ ಈ ಸೂರ್ಯ ಅಂತಕ್ಕಂಥ ಮಾಣಿಕ್ಯ ಶಕ್ತಿ ಯಾವುದಕ್ಕೆ ಭಾಳ ಮುಖ್ಯವಾಗಿದೆ ಅಂತಕ್ಕಂಥ ಬಗ್ಗೆ ನಾವು ಮುಖ್ಯ ತಿಳ್ಕೋಬೇಕು. ಯಾಕಂದರೆ ಇವತ್ತು ಭಾಳ ಜನ ಏನು ಮಾಡ್ತಾರೆ ಅಂದರೆ, ನಾನು ತುಂಬ ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಥಾನಮಾನ ಗಳಿಸಬೇಕು, ಹೆಸರು ಮಾಡಬೇಕು, ನನಗೆ ಒಳ್ಳೆ ಗೌರವ ಸಿಗಬೇಕು, ನನಗೆ ಪುರಸ್ಕಾರ ಸಿಗಬೇಕು, ನನಗೆ ಪ್ರಶಸ್ತಿಗಳು ಸಿಗಬೇಕು, ನಾನು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು, ಸರ್ಕಾರಿ ಕೆಲಸದ ಅಧಿಕಾರಿ ಆಗಬೇಕು, ನಾನು MLA ಆಗಬೇಕು, MP ಆಗಬೇಕು, ಮಂತ್ರಿ ಆಗಬೇಕು ಅಂತೇಳಿ ಭಾಳ ಜನ ಪ್ರಯತ್ನಗಳು ಪಡ್ತಾರೆ. ಎಷ್ಟು ಜನ ಅದರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ ಹೇಳಿ ನೋಡೋಣ. ಎಷ್ಟೋ ಜನ ಬರ್ತಾರೆ, ಆದರೆ ಎಲ್ಲರೂ ಸಕ್ಸಸ್ಫುಲ್ ಆಗಿ ಸಾಧ್ಯ ಇಲ್ಲ. ಯಾರಿಗೆ ಸೂರ್ಯನ ಪ್ರಭಾವ ಉಚ್ಚವಾಗಿರ್ತದೆ ಜಾತಕದಲ್ಲಿ, ಯಾರ್ಯಾರು 1, 10, 19 ಯಾರು ಹುಟ್ಟಿರ್ತೀರಾ, ಯಾರ್ಯಾರು 11ನೇ ತಾರೀಕು ಯಾರು ಹುಟ್ಟಿರ್ತೀರಾ. ನೋಡಿ, 11 ಯಾಕೆ ಬಂತು ಅಂತ ಭಾಳ ಜನಕ್ಕೆ ಪ್ರಶ್ನೆ ಮಾಡ್ತಾರೆ. 11 ಅಂತಕ್ಕಂಥದ್ದು 2ನೇ ಸಂಖ್ಯೆ ಆಗಿದ್ರು ಕೂಡ 11ನೇ ತಾರೀಕಿನಲ್ಲಿ ಯಾರ್ಯಾರು ಬರ್ತಾಗಿರ್ತಾರ ಅವರಿಗೆ ಸೂರ್ಯನ ಪ್ರಭಾವ ಇರ್ತದೆ. ಯಾಕೆ ಸೂರ್ಯ ಅಂದರೆ ಅಲ್ಲಿ ಡಬಲ್ ಸೂರ್ಯ, 1 ಪ್ಲಸ್ ಅಂದರೆ 2. ಆದರೆ ಅದು 2 ಅಲ್ಲ, ಅದು ನಂಬರ್ 1 ಸೂರ್ಯನೇ. ಅದು ಈ ಸೂರ್ಯನ ಸಂಖ್ಯೆ, ಈ ಸೂರ್ಯನ ಪ್ರಭಾವ ಆ ವ್ಯಕ್ತಿತ್ವಗಳಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಪವರ್ ಅಂತ ಅಂದ್ಕೊಟ್ಬಿಡ್ತದೆ. ನಾನೇ ಮಾಡಬೇಕು, ನಾನೇ ಮಾಡ್ತೀನಿ, ನಾನು ಅದು ಮಾಡ್ತಾನೆ ನನಗೊಂಥರ ಖುಷಿ, ನಾನು ರೂಲ್ ಮಾಡಬೇಕು, ನಾನು ಒಂದು ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಮಾಡಬೇಕು, ಆಳಬೇಕು, ನಾನು ಎಲ್ಲವನ್ನು ಮಾಡಬಲ್ಲೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಹೆಚ್ಚಾಗಿರ್ತದೆ. ಆ ಆತ್ಮವಿಶ್ವಾಸ ಕೊಡ್ತಕ್ಕಂಥ ಯಾರು ಅಂತಂದರೆ ಆತ್ಮಕಾರನಾಗಿರ್ತಕ್ಕಂತಹ ಸೂರ್ಯ. ಅಲ್ಲಿಗೆ ಆ ಆತ್ಮಸ್ಥೈರ್ಯ ಕೊಡ್ತಕ್ಕಂಥ ಸೂರ್ಯ ಆ ತಾರೀಕಿನಲ್ಲಿ ಇದ್ದಾರೆ ಅಂತಂದಮೇಲೆ ಅದು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆ ಅಂತ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಈ ಅಂಶಗಳು ಆ ವ್ಯಕ್ತಿತ್ವದಲ್ಲಿ ಬಹಳ ಮುಖ್ಯವಾಗಿ ಮನೆ ಮಾಡಿರ್ತದೆ. ನನಗೆ ಇನ್ನೂ ಏನಾರು ಕೊಡಲಿ, ಇನ್ನೇನೋ ಸಾಧನೆ ಮಾಡ್ತೀನಿ, ಇನ್ನೇನೋ ಮಾಡ್ತೀನಿ. ಅದೇ ಥರ ಇವ್ರು ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಕಷ್ಟಪಡ್ತಾರೆ. ನೆಗೆಟಿವ್ ಆಗಿದ್ದಾಗ ಫಲ ಸಿಗೋದಿಲ್ಲ, ಬಟ್ ದೇ ಆರ್ ವೆರಿ ಗುಡ್ ಹಾರ್ಡ್ ವರ್ಕರ್. ಆದರೆ ಅಲ್ಲಿ ಏನಾಗುತ್ತೆ, ಅದಕ್ಕೆ ಬೇಕಾದಂಥ ಮನ್ನಣೆ ಸಿಗೋದಿಲ್ಲ. ಆ ಮನ್ನಣೆ ಸಿಗದಿದ್ದಾಗ ಎಲ್ಲೋ ಒಂದು ಕಡೆ ಆಸೆ ಇದ್ದು ನಾವು ಮಾಡ್ತಾ ಇದ್ದೀವಿ, ಮನ್ನಣೆ ಸಿಕ್ಕಿಲ್ಲ, ನನ್ನ ಪ್ರತಿಭೆಗೆ ಪುರಸ್ಕಾರ ಸಿಕ್ಕಿಲ್ಲ ಅಂತೇಳಿ ನೀವು ಕೂತ್ಕೊಳ್ಳೋದಲ್ಲ. ನಾವು ಆ ದಶಾಕಾಲ ಏನು ನಡೀತಾ ಇದೆ, ಸೂರ್ಯ ಎಲ್ಲಿದ್ದಾನೆ, ಅದನ್ನು ನಾವೇನು ಮಾಡಬೇಕು, ಆಕ್ಟಿವೇಟ್ ಮಾಡಿಬಿಡ್ಬೇಕು. ಆ ಆಕ್ಟಿವೇಟ್ ಮಾಡೋದಕ್ಕೆ ಭಾಳಷ್ಟು ವಿಧಾನಗಳಿದ್ದಾವೆ. ಸೂರ್ಯೋಪಾಸನೆ ಇದೆ, ಆದಿತ್ಯ ಹೃದಯ ಇದೆ, ಶಿವನ ಆರಾಧನೆ ಇದೆ, ಎಷ್ಟೋ ಇದ್ದಾವೆ. ಆದರೆ ಅದಕ್ಕೆ ಭಾಳ ಸುಲಭವಾಗಿ ಆಗುವಂಥದ್ದು ರತ್ನಧಾರಣೆ. ಆ ಸೂರ್ಯ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾ, ಆ ರತ್ನಧಾರಣೆಯನ್ನು ನಿಯಮಿತವಾದಂತಹ ಒಂದು ನಿಯಮಗಳನ್ನ ಅಳವಡಿಸ್ಕೊಂಡು ನೀವು ರೂಬಿ ಅಥವಾ ಮಾಣಿಕ್ಯವನ್ನು ಹಾಕ್ಕೊಂಡ್ರೆ, ಧರಿಸ್ಕೊಂಡ್ರೆ
ಅದು ಇಂತಿಷ್ಟು ದಿವಸಗಳ ಕಾಲ ನಿಮಗೇನಾಗುತ್ತೆ ವರ್ಕೌಟ್ ಆಗಿ ಸ್ಟಾರ್ಟ್ ಆಗ್ತದೆ. ಇದು ಬಹಳ ಸುಲಭವಾದಂಥ ಒಂದು ಆಕ್ಟಿವೇಶನ್. ಎಷ್ಟು ಜನಕ್ಕೆ ಇದು ಗೊತ್ತಿಲ್ಲ. ಯಾವುದೇ ಆದಂಥ ಒಂದು ರತ್ನದಾಣೆಯನ್ನು ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ಆಶಾಕಾಂಕ್ಷೆಗಳಿಗೂ ಮಾತ್ರ ಅದು ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಅಲ್ಲ. ನಮ್ಮಲ್ಲಿ ಆ ಯೋಗ ಪ್ರಾಪ್ತಿ ಇದೆ, ಅದನ್ನು ನಾನು ಪಡ್ಕೊಳ್ಬೇಕು ಅನ್ನತಕ್ಕಂತಹ ಒಂದು ಮನೋಭಾವನೆ ಎಲ್ಲರಲ್ಲೂ ಬರಬೇಕದು. ಅದಕ್ಕೆ ಯಾವುದೋ ಒಂದು ಉಂಗುರ ತಗೊಂಡು ಹಾಕೊಂಡ್ಬಿಡೋದು, ಯಾವುದೋ ಒಂದು ಉಂಗುರ ತಗೊಂಡು ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಬೇಕಾದಂಥ ಅವಶ್ಯಕತೆಗಳನ್ನ ಪೂರೈಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಪ್ಲೇಸ್ಮೆಂಟ್ಸ್ ಅಂತ ಏನಿದೆ, ಈ ಗ್ರಹಗಳ ಸ್ಥಿತಿಗತಿಗಳು ಏನಿದ್ದಾವೆ, ಆ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ನಾವು ನಮಗೆ ಬೇಕಾದಂತಹ ಯಾವುದು ಸಂಪತ್ತು, ಆರೋಗ್ಯ, ಆತ್ಮವಿಶ್ವಾಸ, ಅದಾದ ಮೇಲೆ ಒಂದು ಗೌರವ, ಪ್ರತಿಷ್ಠೆ, ಮತ್ತು ನಮಗೆ ಬೇಕಾದಂಥ ಒಂದು ಸ್ಥಾನಮಾನ, ಇವೆಲ್ಲವನ್ನು ನಾವು ಪಡ್ಕೋಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಯಾರಲ್ಲಿರ್ತದೆ ಅವರು ಎಲ್ಲರೂ ಕೂಡ ಸೂರ್ಯ ಜಾಗೃತವಾಗಿದ್ದಾನೆ ಜಾತಕದಲ್ಲಿ ಅಂತೇಳಿ. ಎಷ್ಟೋ ಜನ ಹೇಳ್ತಾರೆ, ನಾನು ಮೀಡಿಯಾಗೆ ಬರಲ್ಲಪ್ಪ, ನಾನು ಯಾವುದಕ್ಕೂ ನನಗೆ ಅಡ್ವರ್ಟೈಸ್ಮೆಂಟು, ನನಗೆ ಹೆಸರಿಗೆ ಅವೆಲ್ಲ ಏನು ಬೇಕಲ್ಲಪ್ಪ, ನಾನು ಎಲ್ಲೇ ಮರೆ ಕಾಯ್ತಾರೆ ಇರ್ತೀನಿ, ನನಗೇನು ಬೇಕಾಗಿಲ್ಲ ಅಂತಾರೆ. ಅವನಿರಲ್ಲ ಅಲ್ಲಿ. ಯಾಕಂದರೆ ಭಾವನೆಗಳು ಹೇಗೆ ವ್ಯಕ್ತವಾಗುತ್ತೆ, ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಮನಸ್ಸು ಸದಾ ಕಾಲ ಒಂದು ಹೇಳ್ತಾ ಇರ್ತದೆ. ಎಲ್ರಿಗೂ ಅದು ಗೊತ್ತಾಗಲ್ಲ ಅದು. ಆದರೆ ಎಷ್ಟು ಜನ ಮೀಡಿಯಾಗೆ ಬಂದು ಪಾಪ್ಯುಲರ್ ಆಗಿದ್ದಾರೆ, ಎಷ್ಟು ಜನ ಮೀಡಿಯಾಗೆ ಬಂದು ಹೆಸರು ಮಾಡಿದ್ದಾರೆ, ಅವ್ರಲ್ಲಿ ಇರುತ್ತೆ. ಆದರೆ ಅದು ಆಕ್ಟಿವೇಶನ್ ಮಾಡೋಕ್ಕಾಗದೆ ಅವ್ರಿಗೆ ಗೊತ್ತಿಲ್ಲದೆ ಸುಮ್ಮನೆ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ, ಸುಮ್ಮನೆ ಕಷ್ಟಪಡ್ತಿರ್ತಾರೆ. ಆದರೆ ಏನು ಮಾಡಿದ್ರು ಕೂಡ ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಆ ಆಯುಸ್ಸು ವಯಸ್ಸು ಅಂತಕ್ಕಂಥ ಕಳೆದೋಗ್ಬಿಟ್ಟಿರ್ತದೆ. ನೋಡಿ, ಹೊಸ ವರ್ಷ ಬಂತು, ಒಂದು ತಿಂಗಳು ಹೇಗೆ ಕಳೆದಿದ್ದು ಗೊತ್ತಿಲ್ಲ, ಆಗಲೇ ಸರ್ ಅಂತ ಒಂದು ತಿಂಗಳು ಹೊಟ್ಟೋಗ್ಬಿಡ್ತು. ಫೆಬ್ರವರಿ ಇದ್ದೀವಿ ನಾವು. ಆದರೆ ಈ ಥರ ಲೆಕ್ಕಾಚಾರಗಳನ್ನು ಯಾಕೆ ಹೇಳ್ತೀನಿ ಅಂತಂದರೆ, ನಿಮ್ಮೊಳಗಡೆ ಏನೋ ಒಂದು ಪ್ರತಿಭೆ ಇದೆ, ನಿಮ್ಮಲ್ಲಿ ಏನೋ ಒಂದು ಹಾರ್ಡ್ ವರ್ಕ್ ಇದೆ, ನಿಮ್ಮಲ್ಲಿ ಏನೋ ಒಂದು ಪ್ರಾಮಾಣಿಕತೆ ಇದೆ, ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಇದೆ, ಯಾವಾಗೋ ಏನೋ ಆಗ್ತೀನಿ ನಾನು ಅಂತ. ಆದರೆ ಅದಕ್ಕೆ ಪುರಸ್ಕಾರ, ಮನ್ನಣೆ ಆಯಾ ವಯಸ್ಸಲ್ಲಿ ಸಿಕ್ಕಿಲ್ಲ ಅಂದಾಗ ಒಂದ್ಸರಿ ಜಾತಕ ತೆಗೆದು ನೋಡ್ಕೊಳ್ಳಿ. ನಿಮಗೆ ಸೂರ್ಯ ಉಚ್ಚವಾಗಿದ್ದಾನ? ಸೂರ್ಯ ಉಚ್ಚವಾಗಿದ್ದರೆ ಮಣಿಕೆ ಧರಿಸ್ಬಿಡ್ಲಾ ಅಂತ ಕೇಳ್ಬೋದು. ಅಲ್ಲ, ಸೂರ್ಯ ಉಚ್ಚವಾಗಿದ್ದರೆ ಆ ಉಚ್ಚವಾಗಿರತಕ್ಕಂಥ ಸೂರ್ಯನ ಜೊತೆ ಬೇರೆ ಯಾವ್ಯಾವ ಗ್ರಹಗಳ ಸಂಗಮ ಇದೆ, ಯಾವ ಗ್ರಹದಿಂದ ಅವನಿಗೆ ಕಾರ್ಮೋಡ ಕವಿದಿದೆ ಅನ್ನೋದನ್ನ ನೋಡ್ಕೋಬೇಕು. ಈಗ ಸೂರ್ಯ ಏನು ಬೆಳಗಿನ ಸಾಯಂಕಾಲ ಹಂಗೇ ಬೆಳ್ಕೊಟ್ಬಿಡ್ತಾನ? ಕಾರ್ಮೋಡಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಮೋಡಗಳು ಬರ್ತಾ ಇರುತ್ತೆ, ಹೋಗ್ತಾ ಇರ್ತದೆ. ಅದು ತಪ್ಪಿದ್ರೆ ವರ್ಷಕ್ಕೆ 2-3 ಗ್ರಹಣಗಳು ಒಂದು ಸೇರ್ಕೊಳ್ತದೆ. ಅಲ್ಲಿಗೆ ಆ ಗ್ರಹಣ ಹಿಡಿದ ಸಂದರ್ಭದಲ್ಲಿ ಅವನು ಸೂರ್ಯನ ತನ್ನ ಶಕ್ತಿಯನ್ನು ಕಳ್ಕೊಳ್ತಾನೆ, ಬಲಹೀನತ ಆಗ್ತಾನೆ ಅಂತಂದ್ರೆ ನಾವು ಎಷ್ಟೋ ಸರಿ ಕಾರ್ಯಕ್ರಮ ಮಾಡಿದ್ವಿ. ಒಂದು ಸರಿ ಗ್ರಹಣ ಹಿಡಿತು ಅಂದರೆ 15 ದಿವಸಗಳ ಕಾಲ ಸೂರ್ಯನಿಗೆ ಬಲ ಇರೋದಿಲ್ಲ. ನೋಡಿ, ಅಷ್ಟು ಎಫೆಕ್ಟಿವ್ ಆಗಿ ಆ ಗ್ರಹಣದ ಕೆಲಸ ಮಾಡ್ತದೆ. ಅದೇನು ನ್ಯಾಚುರಲ್ಗೆ ಆಗ್ತಕ್ಕಂತಹ ಗ್ರಹಣ ಕಾಲದಲ್ಲಿ. ನಿಮ್ಮ ಜಾತಕದಲ್ಲಿ ಸೂರ್ಯ ನೀಚನಾಗಿದ್ದಾನೆ ಅಂತ ಗೊತ್ತಾಯಿತು ಅಂದಾಗ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಆಸೆಗಳು ಬೆಳೆಯೋದೇ ಇಲ್ಲ. ಹಾರ್ಡ್ ವರ್ಕಿಂಗ್ ಆಗಲಿ, ಪ್ರಾಮಾಣಿಕತೆ ಆಗಲಿ, ಆತ್ಮವಿಶ್ವಾಸ ಆಗಲಿ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಮಾಡ್ತಕ್ಕಂಥ ತಾಕತ್ತು, ವರ್ಚಸ್ಸು ನಿಮಗೆ ಬರೋದೇ ಇಲ್ಲ. ಅದು ಬಂತು ಅಂದರೆ ನಿಮಗೆ ಸೂರ್ಯ ಉಚ್ಚವಾಗಿದ್ದಾನೆ. ಬಟ್ ನಿಮ್ಗೆ ಸಿಕ್ಕಿಲ್ಲ ಅಂತಂದಾಗ ನಿಮ್ಮ ಸೂರ್ಯನ ಮೇಲೆ ಯಾವುದೋ ಗ್ರಹಗಳ ಕಾರ್ಮೋಡ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ಸಿಂಪಲ್ ವೇ. ಈ ಥರ ಅರ್ಥ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಆ ಕಲ್ಮಶಗಳು, ನಾನು ಇದನ್ನೇ ಅವಾಗವಾಗ ಜನ್ಮದೋಷ ಅಂತ ಕರಿತಿರ್ತೀನಿ. ಈಗ ಪಿತೃದೋಷ ಇದ್ರೆ ನಿಮಗೆ ಸೂರ್ಯ ಉಚ್ಚವಾಗಿದ್ರು ಕೂಡ ಪಿತೃದೋಷ ಇದ್ರೆ ನೀವೇನು ಮಾಡಿ ಎದ್ದಳಕ್ಕಾಗಲ್ಲ. ಯಾಕಂದ್ರೆ ಸೂರ್ಯ ಬಲ ಇಲ್ಲ ಅಲ್ಲಿ. ಸೂರ್ಯ ಬಲವಾಗಿದ್ದಾನೆ, ಬಟ್ ಪಿತೃಗಳು ಅವನನ್ನು ರೂಲ್ ಮಾಡ್ತಕ್ಕಂಥ ಪಿತೃಗಳು ನಿಮಗೆ ಬಲ ಕೊಟ್ಟಿಲ್ಲ, ಆಶೀರ್ವಾದ ಮಾಡಿಲ್ಲ ಅಂದರೆ ನೀವು ಯಾವ ಅಡ್ಮಿನಿಸ್ಟ್ರೇಟ್ ಮಾಡಿ, ನೀವು ಯಾವುದೇ MLA ಆಗಿ, MP ಆಗಿ ನಿಮ್ನ ಯಾರು ಗುರ್ಸೋದೇ ಇಲ್ಲ. ಸುಮ್ಮನೆ ಓದಪೋಯ ಬಂದಪೋಯ ಆಗಿರ್ತೀರ ಅಷ್ಟೇ. ಅದೇನು ಪ್ರಯೋಜನ ಆಗಿಲ್ಲ. ಅದರಿಂದ ನಿಮ್ಮಲ್ಲಿ ಏನಾದರೂ ಅದ್ಭುತ ಇದೆ ಅಂತಂದರೆ ಫಸ್ಟ್ ನಿಮ್ಮ ಜಾತಕ ತೆಗೆದು ನೋಡಿಕೊಂಡು ನೀವು ಅಲ್ಲಿರ್ತಕ್ಕಂಥ ಕಾರ್ಮೋಡುಗಳು, ಅದು ಪಿತೃದೋಷವೋ, ಮಾತೃದೋಷವೋ, ಪ್ರೇತ ಬಾಧೆಗಳೋ, ಅದು ಇದು ಏನೋ ಒಂದು ಇದ್ದೇ ಇಲ್ದೆ ಸಾಧ್ಯನೇ ಇಲ್ಲ. ಈಗ ಸೂರ್ಯ ರಾಹು ಸಂಯೋಗ ಆಗಿರ್ತಾನೆ, ಸೂರ್ಯ ಶನಿ ಸಂಯೋಗ ಆಗಿರ್ತಾನೆ, ಸೂರ್ಯ ಶುಕ್ರ ಸಂಯೋಗ ಆಗಿರ್ತಾನೆ, ಸೂರ್ಯ ಕೇತು ಸಂಯೋಗ ಆಗಿರ್ತಾನೆ. ಅದು ಬೇಡ ಅಂದರೆ ಸೂರ್ಯನ ಜೊತೆ ಬೇರೆ ಬೇರೆ ಗ್ರಹಗಳು ಕಮೆಂಟ್ಸ್ ಆಯಿತು ಅಂದಾಗ ನಿಮಗೆ ಕುಲದೇವ್ರ ಶಾಪ ಇರ್ತದೆ. ಈ ಥರ ಇತ್ತು ಅಂದಾಗ ಸೂರ್ಯನ ಮೇಲೆ ಕಾರ್ಮೋಡ ಇದೆ ಅಂತ. ಯಾವ ಸೂರ್ಯ? ನಿಮ್ಮ ಜಾತಕದಲ್ಲಿ ನೀವು ಹುಟ್ಟೋ ಸಂದರ್ಭದಲ್ಲಿ ಸೂರ್ಯನ ಜೊತೆಗೆ ನಿಮಗೆ ಕಾರ್ಮೋಡ ಇದೆ. ಇದು ಯಾವುದೋ ಒಂದು ಜನ್ಮದೋಷಗಳಿದೆ. ಅದರಿಂದ ಸೂರ್ಯ ನಿಮಗೆ ಬಲಹೀನವಾಗಿದ್ದಾನೆ. ಸೂರ್ಯ ನಿಮಗೆ ಇದ್ರೂ ಕೂಡ ಅವ್ರು ನಿಮಗೆ ಪ್ರಭಾವಿತವಾಗಿ ಕೆಲಸ ಮಾಡ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಈ ದೋಷಗಳನ್ನು ಪರಿವರ್ತನೆ ಮಾಡಿಕೊಂಡು ಆ ಕಲ್ಮಶಗಳನ್ನು ತೆಗೆದು ಸೂರ್ಯನನ್ನು ಪಾಸಿಟಿವ್ ಮಾಡಿ ಇಟ್ಕೊಂಡು ನೀವು ರೂಬಿ ಧಾರಣೆಯನ್ನು ಮಾಡ್ಕೋಬೇಕು. ಆ ರೂಬಿ ಧಾರಣೆ ಮಾಡ್ಕೊಳ್ಳೋದಕ್ಕೆ ಹಲವಾರು ನೀತಿ ನಿಯಮಗಳಿದ್ದಾವೆ. ಈಗ ರೂಬಿ ಅಂದರೆ ಯಾವ ರೂಬಿ ಅಂತ ಭಾಳ ಹೇಳ್ಬೋದು. ಇವತ್ತು ಮಾರುಕಟ್ಟೆಯಲ್ಲಿ ನಾವು ಅವಾಗಿಂದ ಹೇಳ್ತೇವೆ ನಕಲಿಗಳು ತುಂಬ ಇದೆ. ಯಾಕಂದರೆ ಒಂದು ಅದ್ಭುತವಾದಂಥ ಬೆಲೆಯುಳ್ಳ ರತ್ನಗಳಿಗೆ ಒಂದು ಅದ್ಭುತವಾದ ಮಾರ್ಕೆಟ್ ಸೃಷ್ಟಿಯಾಯಿತು ಅಂದಾಗ ಹಲವಾರು ನಕಲಿಗಳು ಬರ್ತವೆ. ಆದರೆ ಬರ್ಮಾ ರೂಬಿ ಅಂತ ಏನಿದೆ ಅದು ಒರಿಜಿನಲ್ ರೂಬಿ. ಈ ರೂಬಿಯನ್ನು
ತಯಾರು ಮಾಡ್ತಕ್ಕಂತಹ ಒಂದು ಜಾಗ, ಅದು ಆ ಖನಿಜ ಸಂಪತ್ತು, ಆ ಸಂಪತ್ತನ್ನು ತೆಗೆದು ಅದನ್ನು ಆಕ್ಟಿವೇಟ್ ಮಾಡಿ ತಗೊಂಡು ಕೊಡ್ತಕ್ಕಂಥದ್ದು ಈ ರೂಬಿ ಬರ್ಮಾ ದೇಶ ಅಂತ ಹೇಳ್ತೀವಿ. ಈ ಬರ್ಮಾ ದೇಶದ ರೂಬಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಬಿಟ್ಟು ನಮ್ಮ ಭಾರತದಲ್ಲೂ ಕೂಡ ಹಲವಾರು ಕಡೆ ರೂಬಿ ಸಿಗುತ್ತೆ. ಥಾಯ್ಲ್ಯಾಂಡು, ಆಸ್ಟ್ರೇಲಿಯಾ, ಅಮೇರಿಕಾ, ಬ್ರೆಜಿಲ್ ಇಂಥ ಕಡೆಲ್ಲ ಬಹಳಷ್ಟು ಅದ್ಭುತವಾಗಿರ್ತಕ್ಕಂತಹ ರೂಬಿ ಮಾಣಿಕ್ಯಗಳು ದೊರಕ್ತವೆ. ಆದರೆ ಇಲ್ಲಿ ಬರ್ಮಾ ರೂಬಿ ಅಂತಕ್ಕಂಥದ್ದು ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ಒಂದು ರೂಬಿ. ಇದನ್ನು ನಾವು ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ಸರಿಯಾದಂತಹ ಗಳಿಗೆನಲ್ಲಿ, ಯಾವಾಗ ಭಾಳ ವಿಶೇಷವಾಗಿ ಹೇಳ್ತಕ್ಕಂಥ ಲೆಕ್ಕ ತಗೊಂಡಾಗ ಭಾನುವಾರ ಸೂರ್ಯನ ವಾರ, ಸೂರ್ಯನ ಹೋರೆ ಅಂತಕ್ಕಂಥದ್ದು ಒಂದಿದೆ. ಇನ್ನು ಹೋರಾಶಾಸ್ತ್ರ ಶುರು ಮಾಡಿಲ್ಲ. ಈ ಹೋರಾಶಾಸ್ತ್ರದಲ್ಲಿ ಸೂರ್ಯನ ಹೋರೆ ಅಂತ ಇರ್ತದೆ. ಆ ಸೂರ್ಯನ ಹೋರೆ ತಗೊಂಡಾಗ ಸೂರ್ಯೋದಯ ಟೈಮು, ಯಾವುದು ಸೂರ್ಯೋದಯ ಟೈಮು? ಭಾನುವಾರ ಸೂರ್ಯೋದಯ ಟೈಮ್. ಅದು ಯಾವುದು ಅಂದರೆ, ಒಂದು ಎಕ್ಸಾಂಪಲ್ ತಗೊಂಡಾಗ 6 ರಿಂದ 7 ಅಂತ ಒಂದು ಎಕ್ಸಾಂಪಲ್. ಯಾಕಂದರೆ ಪ್ರತಿನಿತ್ಯ ಸೂರ್ಯೋದಯ ಒಂದೊಂದು ಕಾಲಮಾನದಲ್ಲಿ ಬದಲಾವಣೆ ಆಗ್ತದೆ. ಅದನ್ನು ನಾವು ಕರೆಕ್ಟಾದಂಥ ಪಂಚಾಂಗವನ್ನು ನೋಡಿಕೊಂಡು ಆ ಸೂರ್ಯ ಉದಯದಿಂದ ಮತ್ತೆ 1 ಅವರ್, ಆ 1 ಗಂಟೆ ಅವಧಿ ಏನಿದೆ, ಆ 1 ಗಂಟೆ ಅವಧಿಯನ್ನು ನಾವೇನು ಮಾಡ್ತೀವಿ? ಸೂರ್ಯ ಓರೆ ಅಂತ ಕರಿತೀವಿ. ಅಂದರೆ ಪ್ರತಿಯೊಂದು ಗ್ರಹಗತಿಗಳು ಕೂಡ ಒಂದೊಂದು ಗಂಟೆಗೆ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಈ ಸೂರ್ಯ ಓರೆಯಲ್ಲಿ ನಾವು ಈ ಮಾಣಿಕ್ಯವನ್ನು ಪೂರ್ವಾಭಿಮುಖವಾಗಿ ನಿಂತು ಧಾರಣೆ ಮಾಡಬೇಕು. ಆ ಧಾರಣೆ ಮಾಡಬೇಕು ಅಂದಾಗ ಅಂಗಡಿಲಿ ತೊಗೊಂಬಂದು ಹಂಗೆ ಹಾಕೊಂಡ್ಬಿಡೋದ? ಖಂಡಿತ ಅಲ್ಲ. ಅದು ನಮ್ಮ ಒಂದು ಫ್ರೀಕ್ವೆನ್ಸಿ, ನಮ್ಮ ಒಂದು ಬಾಡಿಯ ಫ್ರೀಕ್ವೆನ್ಸಿಗೆ ಆ ರೂಬಿ ಅಂತಕ್ಕಂಥ ಮಾಣಿಕ್ಯ ಎಷ್ಟು ಕ್ಯಾರೆಟ್ ಇರಬೇಕು ಅನ್ನೋದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇದನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ನಮ್ಮಲ್ಲಿ ಹಲವಾರು ನಿಯಮಗಳಿದ್ದಾವೆ. ನಮ್ಮಲ್ಲಿ ಬೆಲೆ ಜಾಸ್ತಿ ಅಂತೇಳಿ ಕರೆಕ್ಟಾಗಿ ಒಂದು 90 ಸೆಂಟು 1 ಕ್ಯಾರೆಟು ಅಷ್ಟೇ ಕೊಡ್ತಾರೆ. ಇಷ್ಟೇ ಇರುತ್ತದು. ಅದು ಏನು ಮಾಡ್ರೂ ಅಲ್ಲಾಡೋಕ್ಕಾಗಲ್ಲ. 50 kg ಬರ್ಕೊಳ್ಳಿ ಎಲ್ಲರೂ, 50 kg 1 ಕ್ಯಾರೆಟ್ ಹಾಕ್ಬೋದು. 50 kg 70 kg ತನಕ, ಅಂದರೆ ನಿಮ್ಮ ತೂಕ, ನಿಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಈ ರತ್ನವನ್ನು ಆಯ್ಕೆ ಮಾಡ್ಕೋಬೇಕು. ಎಷ್ಟು ಕ್ಯಾರೆಟ್ ಇದ್ದರೆ ಈ ಬಾಡಿ ತೂಕಕ್ಕೆ ಸೂಟಬಲ್ ಆಗುತ್ತೆ ಅಂತಕ್ಕಂಥದ್ದು. 50 kg 70 kg ಒಳಗೂ ಕೂಡ ನೀವು 2 ಕ್ಯಾರೆಟು ವೇರ್ ಮಾಡಬೇಕು. 70 ಮೇಲೂ ಆಯಿತು ಅಂದರೆ 3 ಕ್ಯಾರೆಟ್ ಮಿನಿಮಮ್ ಹಾಕಬೇಕು. ತಡ್ಕೋಬೇಕಲ್ವಾ? ಈಗ 2 ಇಡ್ಲಿ ತಿನ್ನಪ್ಪ ಅಂತ ಹೇಳಿದ್ರೆ ಆಗುತ್ತಾ? ಅವನು 10 ಇಡ್ಲಿ ತಿನ್ನೋನಿಗೆ 2 ಇಡ್ಲಿ ಸಾಕು ಅಂದರೆ ಆಗುತ್ತೆ, ಒಪ್ಕೊಂತಾನ? ಹಾಗೆ ಇದು ಕೂಡ. ಅಂದರೆ ಆಯಾ ಪ್ರಭಾವಗಳು, ಆ ರತ್ನದ ಪ್ರಭಾವಗಳು ನಮಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅಂತಂದರೆ ಅದಕ್ಕೆ ನಮ್ಮ ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಧಾರಣೆ ಮಾಡಬೇಕು. ನಾನು ರೂಬಿ ಹಾಕ್ಬೇಕಂತ ಅಂದ್ಬಿಟ್ಟು ಆ 90 ಸೆಂಟೋ 80 ಸೆಂಟೋ 1 ಕ್ಯಾರೆಟ್ ಹಾಕೊಂಬಂದ್ಬಿಟ್ಟು ನನ್ನ ರಿಸಲ್ಟೇ ಬಂದಿಲ್ಲ ಅಂದರೆ ಹೇಗೆ ಸಾಧ್ಯ? ಎಷ್ಟು ತೂಕ ಇದ್ರೆ ಅಷ್ಟು ತೂಕಕ್ಕೆ ತಕ್ಕಂತಹ ರತ್ನವನ್ನು ಆಯ್ಕೆ ಮಾಡ್ಕೋಬೇಕು. ರೂಬಿ ರತ್ನ ಯಾವಾಗಲೂ ಕೂಡ ಪಾರಿವಾಳದ ರಕ್ತದ ಬಣ್ಣ ಇರ್ತದೆ ಅಂತ ಹೇಳುತ್ತೆ ಶಾಸ್ತ್ರ. ಪಾರಿವಾಳದ ರಕ್ತದ ಬಣ್ಣ, ಎಲ್ಲ ರಕ್ತನೂ ಕೆಂಪಿಗಿರ್ತದೆ, ಆದರೆ ಪಾರಿವಾಳದ ರಕ್ತದ ಬಣ್ಣದ ರೀತಿ ಆ ಒಂದು ಇದೆ ಅಂತೇಳಿ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದರಿಂದ ಆ ರೀತಿ ಒಂದು ರತ್ನವನ್ನು ಧಾರಣೆ ಮಾಡಿಕೊಂಡು ಭಾನುವಾರ ಸೂರ್ಯೋದಯ ಒಂದು ಟೈಮ್ನಲ್ಲಿ, ಸೂರ್ಯ ಓರೆಂಥ ಸಂದರ್ಭದಲ್ಲಿ ಆ ಧಾರಣೆಯನ್ನು ಮಾಡ್ಕೋಬೇಕು. ನಾವು ಧಾರಣೆಯನ್ನು ಮಾಡ್ಕೊಳ್ಬೇಕು ಅಂತಂದಾಗ ಅದಕ್ಕೆ ಕೆಲವು ಅದ್ಭುತವಾಗಿರ್ತಕ್ಕಂಥ ನಿಯಮಗಳಿದ್ದಾವೆ. ಆ ರತ್ನವನ್ನು ನಾವು ತೊಗೊಂಡು ಬಂದು ನಾವೇನು ಮಾಡಬೇಕು? ರಾತ್ರಿ ಹಾಲಿನಲ್ಲಿ ಹಾಕಿ ಇಡಬೇಕು. ಅದು ರಾತ್ರಿ ಎಲ್ಲ ಪ್ಯೂರಿಫೈ ಆಗಬೇಕು. ಹಾಲಲ್ಲಿ ಹಾಕ್ಬೋದು, ಅಥವಾ ತುಳಸಿ ನೀರು ಅರಿಶಿನವನ್ನು ಮಿಕ್ಸ್ ಮಾಡಿ ಒಂದು ಲೋಟದಲ್ಲಿ ಹಾಕಬೇಕು. ಈ ಸ್ಟೀಲ್ ಪಾತ್ರೆಗಳನ್ನು ಉಪಯೋಗ ಮಾಡೋಂಗಿಲ್ಲ. ಯಾಕಂದರೆ ಸ್ಟೀಲ್ ಅಂದರೆ ಶನಿ ಅಂತೇಳಿ, ಎರಡು ಜನ ಗೊತ್ತಿಲ್ಲ ನನಗೆ. ಸ್ಟೀಲ್ ಅಂತಂದರೆ ಶನಿ ಅಂತೇಳಿ. ತಾಮ್ರದ ಪಾತ್ರೆಯಲ್ಲಿ, ತಾಮ್ರದ ಗ್ಲಾಸ್ನಲ್ಲಿ ಅಥವಾ ಕಂಚಿನ ಗ್ಲಾಸ್ನಲ್ಲಿ ಹಾಲನ್ನು ಹಾಕಿ ಅಥವಾ ಅರಿಶಿನ ತುಳಸಿ ನೀರನ್ನು ಹಾಕಿ ಅದನ್ನು ರಾತ್ರಿ ಇಡಬೇಕು. ಬೆಳಗ್ಗೆ ತನಕ ಇದಾಗಬೇಕು. ಬೆಳಗ್ಗೆ ಎದ್ದು ಅದನ್ನು ತೆಗೆದು ಶುಚಿ ಮಾಡಿ ಶುಭ್ರ ಮಾಡಿ ನೀವೇನು ಮಾಡಬೇಕು? ಸೂರ್ಯನಾರಾಯಣನ ಫೋಟೋವನ್ನು ಇಟ್ಟು, ಸೂರ್ಯನಾರಾಯಣ ಆಗುತ್ತೆ ಅಥವಾ ಶಿವನ ಫೋಟೋ ಆಗುತ್ತೆ, ಶಿವನ ಫೋಟೋವನ್ನು ಇಟ್ಟು ಒಂದು ಕೆಂಪು ವಸ್ತ್ರವನ್ನು ಅದರ ಮೇಲೆ ಹಾಸಿ ಆ ರೂಬಿಯನ್ನು ಆ ಕೆಂಪು ವಸ್ತ್ರದ ಮೇಲೆ ಇಟ್ಟು ಬಹಳ ಭಯಭಕ್ತಿಯಿಂದ ಕೆಂಪು ಗಂಧ, ಕೆಂಪು ಹೂವು, ಕೆಂಪು ಅಕ್ಷತೆಗಳನ್ನು ಮಾಡಿಕೊಂಡು ಅದನ್ನು ಶಾಸ್ತ್ರೋಕ್ತವಾಗಿ ಭಕ್ತಿಯಿಂದ ಪೂಜೆ ಮಾಡಿ ಸೂರ್ಯನ ಮಂತ್ರವನ್ನು ನಾವು ಆ ರತ್ನಕ್ಕೆ ಧಾರಣೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾವು ಪಾರಾಯಣ ಮಾಡಬೇಕಾಗ್ತದೆ, ಪಠನೆ ಮಾಡಬೇಕಾಗ್ತದೆ. ಅದು ಓಂ ನಮೋ ಭಗವತೆ ಸೂರ್ಯನಾರಾಯಣ ಸ್ವಾಮಿಯೇ ನಮಃ ಅಂತಕ್ಕಂಥ ಈ ಮಂತ್ರವನ್ನು ಬಹಳ ಭಯಭಕ್ತಿಯಿಂದ ನೀವು ಪಠಣೆಯನ್ನು ಮಾಡಿ ಮಂತ್ರಿಸಿ ಅದನ್ನು ನೀವೇನು ಮಾಡಬೇಕು? ಉಂಗುರ ಬೆರಳು ನೋಡಿ, ಈ ಬೆರಳಿಗೆ ಉಂಗುರ ಬೆರಳು ಅಂತೀವಿ. 5 ಬೆರಳು ತಗೊಂಡಾಗ ಇದು ಶುಕ್ರನ ಬೆರಳು, ಇದು ಗುರುವಿನ ಬೆರಳು, ಇದು ಶನಿಯ ಬೆರಳು, ಇದು ಸೂರ್ಯನ ಬೆರಳು, ಇದು ಬುಧನ ಬೆರಳು. ಈ ರೀತಿ ಆ ಬೆರಳುಗಳಲ್ಲಿ ಇರತಕ್ಕಂತಹ ಅದ್ಭುತವಾದ ಶಕ್ತಿ ಮುಖಾಂತರ ನಮ್ಮ ಬ್ರೈನ್ ಅಂದರೆ ಈ ಮೆದುಳಿಗೆ ಒಂದು ಕನೆಕ್ಟಿವಿಟಿ ಇರ್ತದೆ. ಆ ಕನೆಕ್ಟಿವಿಟಿ ಆ ನರಗಳ ಮೂಲಕ ಸಂದರ್ಭದಲ್ಲಿ ನಮಗೆ ವ್ಯತ್ಯಾಸಗಳಾದಾಗ ನಮಗೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಕೂಡ ಕೆಟ್ಟೋಗ್ತದೆ.
ಆಗ ಇಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಆಕ್ಟಿವೇಟ್ ಮಾಡಬೇಕಾಗ್ತದೆ. ಆಕ್ಟಿವೇಟ್ ಮಾಡಬೇಕು ಅಂದಾಗ ಇಂಥ ರತ್ನವನ್ನು ನಾವೇನು ಮಾಡಬೇಕು, ಈ ಉಂಗುರ ಬೆರಳಿಗೆ ಧಾರಣೆ ಮಾಡ್ಕೊಂಡಾಗ ನಾವು ಪಡಿಸಿರ್ತಕ್ಕಂಥ ಮಂತ್ರದ ಪ್ರಭಾವ ಮತ್ತು ಆ ರತ್ನ ಇರತಕ್ಕಂಥ ಸೂರ್ಯನ ಪ್ರಭಾವ ನಮ್ಮ ನರನಾಡಿಗಳ ಮುಖಾಂತರ ಚಲಿಸಿ ನಮ್ಮ ಬ್ರೈನ್ಗೆ ತಲುಪಿ ಅಲ್ಲಿ ನಮಗೆ ಒಂದು ಆತ್ಮವಿಶ್ವಾಸವನ್ನು ತಂದುಕೊಡ್ತದೆ, ಧೈರ್ಯವನ್ನು ತಂದುಕೊಡ್ತದೆ, ಸಂಪತ್ತನ್ನು ತಂದುಕೊಡ್ತದೆ, ಗೌರವವನ್ನು ತಂದುಕೊಡ್ತದೆ, ಪ್ರತಿಷ್ಠೆಗಳು ತಂದುಕೊಡ್ತದೆ, ಪ್ರಶಸ್ತಿಗಳು ತಂದುಕೊಡ್ತದೆ, ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಯೋಗ ಭಾಗ್ಯಗಳು ತಂದುಕೊಡ್ತದೆ. ನಿಮ್ಮ ಮುಂದೆ ಯಾರೂ ನಿಂತ್ಕೊಳ್ಳಲ್ಲ, ನೀವೀಗ ಮಾಡು ಅಂದರೆ ಅವ್ರು ಮಾಡ್ತಾ ಇರ್ತಾರೆ. ಅಂಥ ಒಂದು ಅಧಿಕಾರ ಬಲ ನಿಮ್ಮದಾಗ್ತದೆ. ಅಂದರೆ ಆ ಸೂರ್ಯನ ವರ್ಚಸ್ಸು, ಸೂರ್ಯನ ಪ್ರಭಾವ ಅಂತಕ್ಕಂಥದ್ದು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು. ಆದರೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಮಾನದಂಡಗಳನ್ನು ಜಾತಕ ರೀತಿ ಮಾಡ್ಕೊಳ್ತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದಾದಮೇಲೆ ಒಂದ್ಸರಿ ಮಾಡಿ ಹಾಕೊಂಡ್ಬಿಟ್ಟ ತಕ್ಷಣ ಸಾಕಾ ಅಂತ ನೀವು ಕೇಳ್ಬೋದು. ನಾನು ಇಂದಿನ ಕಾರ್ಯಕ್ರಮ ಹೇಳಿದ್ದೀನಿ, ಒಂದು ರತ್ನ ಧಾರಣೆ ಅಂತಕ್ಕಂಥದ್ದು ನಿರಂತರವಾದ ಪ್ರಕ್ರಿಯೆ. ಒಂದು ರತ್ನ ಅಂತಕ್ಕಂಥದ್ದು ದೈವ ಸಮಾನ. ನವಗ್ರಹಗಳು ಬೇರೆ ಅಲ್ಲ, ನವರತ್ನಗಳು ಬೇರೆ ಅಲ್ಲ. ಒಂದು ರತ್ನ ಧಾರಣೆ ಮಾಡ್ಕೊಂಡಾಗ, ಸೂರ್ಯನ ರತ್ನ ಧಾರಣೆ ಮಾಡ್ಕೊಂಡಾಗ ಸೂರ್ಯ ನಿಮ್ಮ ಜೊತೆಗೇ ಇರ್ತಾನೆ ರತ್ನದ ಮುಖಾಂತರ. ಆಗ ಅವನು ಏನು ಗೌರವ ಕೊಡಬೇಕು ಅದನ್ನು ನೀವು ಕೊಡಲೇಬೇಕು. ಇಲ್ಲ ಅಂದಾಗ ತಂದೆಗೆ ನಾವು ಹೇಗೆ ಗೌರವ ಕೊಡದಿದ್ದಾಗ ತಂದೆ ಮುನಿಸ್ಕೊಳ್ತಾರೆ, ತಂದೆ ಹೇಗೆ ನಮಗೆ ಅಪೋಸಿಟ್ ಮಾಡ್ತಾರೆ, ಹಾಗೆ ಸೂರ್ಯ ಕೂಡ ಮಾಡಿಬಿಡ್ತಾನೆ. ಅದರಿಂದ ಆ ರತ್ನ ಧಾರಣೆ ಮಾಡ್ಕೊಂಡಾಗ ಪರಿಶುದ್ಧವಾಗಿರಬೇಕು. ನೆನ್ಪಿಟ್ಕೊಳ್ಳಿ, ಮೈಲಿಗಳಿಂದ ದೂರ ಇರಬೇಕು, ಪರಿಶುದ್ಧವಾಗಿರಬೇಕು. ಕೂತಲ್ಲಿ ನಿಂತಲ್ಲಿ ಓಂ ನಮೋ ಸೂರ್ಯನಾರಾಯಣ ಸ್ವಾಮಿಯೇ ನಮಃ ಅಥವಾ ಓಂ ಸೂರ್ಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಆಗಾಗ ಜಪ ಮಾಡ್ತಾ ಇದ್ರೆ ಈ ರೂಬಿ ಅಂತಕ್ಕಂತಹ ರತ್ನ ಅದನ್ನು ರಿಸೀವ್ ಮಾಡ್ಕೊಳ್ತದೆ. ಆ ಮಂತ್ರದ ಶಕ್ತಿಯನ್ನು ರಿಸೀವ್ ಮಾಡ್ಕೊಳ್ತದೆ. ಈ ಸೂರ್ಯನ ಮಾಣಿಕ್ಯ ಏನಾಗುತ್ತೆ, ಮತ್ತಷ್ಟು ಜಾಗೃತವಾಗಿ ಪವರ್ಫುಲ್ ಆಗ್ತದೆ. ಆಗ ನಮಗೆ ಬೇಕಾದಂತಹ ಎಲ್ಲ ರೀತಿ ಕೆಲಸಗಳು, ನೋಡಿ ಸರ್ಕಾರಿ ಕೆಲಸ ಇದೆ ಆದರೆ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ. ಸರ್ಕಾರಿ ಕೆಲಸದಲ್ಲಿ ಬಡ್ತಿ ಸಿಗ್ತದೆ, ಆಯಿತಾ, ಒಳ್ಳೆ ಸ್ಥಾನಮಾನಗಳು ಸಿಗ್ತದೆ, ಒಳ್ಳೆ ಗೌರವ ಸಿಗ್ತದೆ, 4 ಜನ ನಿಮ್ಮನ್ನು ಗುರುತಿಸ್ತಾರೆ, 4 ಜನ ನಿಮ್ಮನ್ನು ಹೆಸರನ್ನ ಎಲ್ಲ ಕಡೆ ಹರಡ್ತಾರೆ. ಇವರು ಒಳ್ಳೆಯವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ತುಂಬ ಒಳ್ಳೆಯವರು ಅಂತೇಳಿ ನಮಗೆ ಹರಡಿಸ್ತಾರೆ. ಅದಾದ ಮೇಲೆ ಕಣ್ಣುಗಳಿಗೆ ಒಂದು ಕಾಂತಿ ಬರ್ತದೆ, ಮುಖಕ್ಕೆ ಒಂದು ಕಾಂತಿ ಬರ್ತದೆ. ಆ ಕಾಂತಿ ತೇಜಸ್ಸೇ ಸೂರ್ಯನ ಬೆಳಕು ಅಂತ ನಾವು ಹೇಳ್ತೀವಿ. ಈ ರೀತಿ ಲೆಕ್ಕಾಚಾರಗಳನ್ನ ಮಾಡ್ಕೊಂಡಾದ ಮೇಲೆ ಅದನ್ನು ನಾವು ಎಷ್ಟು ವರ್ಷ ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಷ್ಟೋ ಜನ ಗೊತ್ತಿಲ್ಲ. ಒಂದ್ಸರಿ ಹಾಕೊಂಡ್ಬಿಟ್ರೆ 20 ವರ್ಷ 30 ವರ್ಷ ಹಾಕೊಂಡಿರ್ತಾರೆ, ಬಿಚ್ಚೋದೇ ಇಲ್ಲ. ಸರ್ ಸಿಕ್ಕಾಕೊಂಡ್ಬಿಟ್ಟಿದೆ ಸರ್, ಏನು ಮಾಡಿದ್ರು ಗೊತ್ತಾಯಿಲ್ಲ ಅಂತಾರೆ. ಆದ್ರೆ ಹಂಗಲ್ಲ. ಈ ಮಾಣಿಕ್ಯದ ಪವರ್ ಬಂದು 4 ವರ್ಷ 2 ತಿಂಗಳು ಮಾತ್ರ. ಒಂದು ಮಾಣಿಕ್ಯದ ಪವರು ಪ್ರಭಾವ ಎಲ್ಲಿವರೆಗೆ ಇರುತ್ತೆ ಅಂದರೆ 4 ವರ್ಷ 2 ತಿಂಗಳು ಮಾತ್ರ. ಅದಾದ್ಮೇಲೆ ಏನು ಮಾಡಬೇಕು, ಅದಾದಮೇಲೆ ಬಿಚ್ಚಬೇಕು, ನೀರು ಬಿಡಬೇಕು, ಮತ್ತೆ ಅದೇ ನಾವು ಏನು ಹೇಳಿದ್ವಿ ಇದೇ ಥರ ಸಂಪ್ರದಾಯದಲ್ಲಿ ಧಾರಣೆ ಮಾಡ್ಕೋಬೇಕು. ಬಟ್ ಆ 4 ವರ್ಷಕ್ಕೆ ನಿಮಗೆ ಸೂರ್ಯ ದಶೆ ನಡೀತಾ ಇದೆಯಾ, ನಿಮಗೆ ಅದು ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕೂಲಂಕಷವಾಗಿ ನಮ್ಮ ಜಾತಕದ ದಶಾಕಾಲವನ್ನು ನೋಡ್ಕೋಬೇಕು. ಇದನ್ನು ನೋಡಿಕೊಂಡು ನಮಗಿದು ಸೂಟಬಲ್ ಆಗುತ್ತಾ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು, ಆ ರತ್ನವನ್ನು ಇದೇ ಪ್ರೊಸೀಜರ್ ಮುಖಾಂತರ ಮತ್ತೆ ನಾವು ಧಾರಣೆ ಮಾಡ್ಕೋಬೇಕು. ಒಂದು, ನವ ದಂಪತಿಗಳು ಯಾವುದೇ ಕಾರಣಕ್ಕೂ ರೂಬಿಯನ್ನು ಧಾರಣೆ ಮಾಡಬಾರದು. ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಕೇಳ್ತೀನಿ. ಸೂರ್ಯ ಉಷ್ಣಕಾರಕ ಗ್ರಹ, ಅಂದರೆ ಅಗ್ನಿ ತತ್ವ ಅಂತ ಹೇಳ್ತೀವಿ. ಯಾರು ಮಾಣಿಕ್ಯವನ್ನು ಧಾರಣೆ ಮಾಡ್ತಾರೆ ಅವರಿಗೆ ಉಷ್ಣ ಜಾಸ್ತಿ ಆಗುತ್ತೆ, ಅಂದರೆ ಹೀಟ್ ಜಾಸ್ತಿ ಆಗುತ್ತೆ. ಹೀಟ್ ಜಾಸ್ತಿ ಆಗಿದ್ರೆ ಮಕ್ಕಳಾಗಲ್ಲ ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದರಿಂದ ನವದಂಪತಿಗಳು ಮಕ್ಕಳನ್ನ ಪಡಿಬೇಕು ಅಂತಕ್ಕಂಥವ್ರು ಯಾವುದೇ ಕಾರಣಕ್ಕೂ ರೂಬಿಯನ್ನು ಧಾರಣೆ ಮಾಡಬಾರ್ದು. ಅದರಲ್ಲೂ ಪುರುಷರು ಯಾವುದೇ ಕಾರಣಕ್ಕೂ ಈ ರತ್ನವ ಧಾರಣೆಯನ್ನು ಮಾಡದಿರೋದು ತಾತ್ಕಾಲಿಕವಾಗಿ. ಆಮೇಲೆ ಎಲ್ಲ ಆದಮೇಲೆ ಬೇಕಾದರೆ ನೀವು ಧಾರಣೆ ಮಾಡಿಕೊಂಡು ಮುಂದಿನ ಜೀವನ ನಡೆಸ್ಬೋದು. ಈ ರೀತಿ ಎಲ್ಲ ಮಾಡಿಕೊಂಡು ನೀವೇನು ಮಾಡಬೇಕು, ಶಿವನನ್ನು ಆರಾಧನೆ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಶಿವನ ರುದ್ರಾಭಿಷೇಕ. ನಾನು ಹೇಳಿದೆ, ಶಿವನ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಂದರೆ ಶಿವ ಬೇರೆ ಅಲ್ಲ, ಸೂರ್ಯ ಬೇರೆ ಅಲ್ಲ. ನೆನ್ಪಿಟ್ಕೊಳ್ಳಿ, ಸೂರ್ಯನ ಅಷ್ಟೂ ಶಕ್ತಿ ಕೂಡ ಶಿವನಲ್ಲೇ ಇರತಕ್ಕಂಥದ್ದು. ಅದರಿಂದ ಶಿವನ ಆರಾಧನೆಯನ್ನು ಯಾರು ಮಾಡ್ತಿದ್ದೀರಾ ಅವರಿಗೆ ಸೂರ್ಯನ ಅನುಗ್ರಹ ಧಾರಾಳವಾಗಿ ಸಿಗ್ತದೆ. ಯಾರು ಪಿತೃವನ್ನು ಆರಾಧನೆ ಮಾಡ್ತಿರ್ತೀರ ಅವರಿಗೆ ಸೂರ್ಯನ ಅನುಗ್ರಹ ಸಿಗುತ್ತೆ. ಈ ರೀತಿ ರತ್ನವನ್ನು ಧಾರಣೆ ಮಾಡ್ಕೊಂಡ್ಮೇಲೆ ಇವೆಲ್ಲ ಪ್ರೊಸೀಜರ್ ನಾವು ಫಾಲೋ ಮಾಡ್ತಾ ಬಂದರೆ ನಿಮ್ಮಷ್ಟು ಅದೃಷ್ಟವಂತರು ಈ ಪ್ರಪಂಚದಲ್ಲಿ ಯಾರೂ ಇರಲ್ಲ. ನಿಮಗೆ ಬೇಕಾದ ಸಕಲ ಸಂಪತ್ತು ಅದೃಷ್ಟವನ್ನು ಕೂಡ ಈ ಸೂರ್ಯದೇವ ಮಾಣಿಕ್ಯದ ಮುಖ ನಿಮ್ಗೆ ಕೊಡ್ತಾನೆ. ಇದು ನೋಡ್ಕೊಳ್ಳಿ. ಒಳ್ಳೆಯದಾಗಲಿ.